ನಮಸ್ಕಾರ, ನನ್ನ ಹೆಸರು ಚನ್ನಬಸವಗೌಡ ಪಾಟೀಲ್. ಇಲ್ಲೇ ನಾವು ಗುಂಡಗಟ್ಟಿ ಗ್ರಾಮದ ಹಿರೇಕೆರೆ ತಾಲೂಕು ಗುಂಡಗಟ್ಟಿ ಗ್ರಾಮದಲ್ಲಿ ಇಲ್ಲಿ ರವೀಂದ್ರ ಪಾಟೀಲ್ ಅಂತೇಳಿ ಅವರು ಒಂದು ಶುಂಠಿ ಹೊಲದಲ್ಲಿ ಇದ್ದೇವೆ ನಾವು ಇವಾಗ. ಇವರು ಶುಂಠಿಯನ್ನು ಭಾಳ ಚೆನ್ನಾಗಿ ಬೆಳೆದಿದ್ದಾರೆ. ಯಾಕಂದರೆ ನಮ್ಗೆ ಇಲ್ಲಿ ಈ ಏರಿಯಾದಲ್ಲಿ ನಮ್ಮ ಶುಂಠಿ ಇಷ್ಟು ಚೆನ್ನಾಗಿ ಬೆಳೆದಿರೋದಂದ್ರೆ ನಂಬಕ್ ಆಗ್ತಿಲ್ಲ. ಯಾಕಂದರೆ ಕೆಲವೊಂದು ಅವರು ಅಕ್ಕಪಕ್ಕದಲ್ಲೇ ಹೊಲದಲ್ಲೇ ಇವ್ರ ಹೊಲದ ಬಾಜುನ ಒಂದು ಹೊಲ ಇದೆ, ಇಲ್ಲೇ ನೋಡ್ಬೋದು. ಆ ಹೊಲ ನೋಡ್ರಿ, ಇವ್ರಕಿನ ಒಂದು 10 ದಿನ ಲೇಟ್ ಆಗಿ ಅವರು ಬೀಜವನ್ನ ನಾಟಿ ಮಾಡಿದರು. ಆದ್ರೂ ಅವ್ರದ್ದು ಅಲ್ಲೇ ನೋಡ್ರಿ ಕೊಳೆ ರೋಗ ಬಂದಿದೆ, ಹಳದಿನ ಆಗಿದೆ. ಆದ್ರೆ ಅದನ್ನ ರಿಕವರ್ ಮಾಡಿಲ್ಲ ಅವರು. ಇದು ಅದ್ರ ಬಾಜುನ ಇದ್ರು ಈ ಕೆಲವೊಬ್ರು ಹೇಳ್ತಾರೆ ಇಲ್ಲೇ ಆಜು ಬಾಜು ಸ್ವಲ್ಪ ಅದ್ರ ಹೊಲದಾಗ ಹಾಸಿ ಹೋದ್ರು ಅದು ಅದೇ ಹೊಲದಲ್ಲೇ ಒಂದು ಕೊಳೆ ರೋಗದ ಬಾಜುಕ್ಕೆ ಹೋಗಿ ಅದು ಇನ್ನೊಂದು ಗಿಡ ಮುಟ್ಟಿದ್ರು ಕೊಳೆ ಬರ್ತೈತೆ ಅನ್ನೋದು ನಮ್ದೆಲ್ಲ ನಿರೀಕ್ಷೆ. ಆದ್ರೆ ಇಲ್ಲಿ ಪಕ್ಕದಲ್ಲಿ ಆ ಹೊಲದನವ್ರು ಈ ಹೊಲದಾಗ ಹಾಸೆ ಓಡಾಡ್ತಾರ ಹೊಲದ ಬಾಜುಕನೆ. ಆದ್ರೂ ನೋಡ್ರಿ ಪಕ್ಕದಲ್ಲಿ ಇದ್ರು ಭಾಳ ಅಂದ್ರೆ ಒಂದು 5 ಫೂಟ್ ಅಂತರದಾಗ ಐತಿ 2 ಹೊಲಕ್ಕೆ. ಆದ್ರೆ ಈ ಕಡೆ ಹೊಲದಾಗ ಯಾವ್ದು ಕೊಳೆ ಇಲ್ಲ, ಹೌದಾ? ಆದ್ರೆ ಅದು ಇದ್ರಲ್ಲಿರೋ ಅಲ್ಲಿರೋ ಕೊಳೆ ಇಲ್ಲಿ ಬಂದಿಲ್ಲ ಅಂದ್ರೆ ನಂಬಕ್ಕಾಗಲ್ಲ ನಮಗೂ. ಯಾಕಂದ್ರೆ ಇವರು ಜೊತೆಗೆ ಇದ್ದನು ಇಂಥ ಹೊಲಗಳಲ್ಲಿ ಬಾಜು ಹೊಲಕ್ಕೆ ಒಂದು ಬರೀ ಗಾಳಿಯಿಂದನ ಬರುತ್ತೆ ಅಂದ್ರೂ ಅವ್ರದ್ದು ಕೆಳಗಡೆನೆ ಇವ್ರದೇ ಹೊಲ ಇದೆ, ಕೆಳಗನೂ ಆಗಿಲ್ಲ, ಗಾಳಿ ಹತ್ತಾಗ ಬೀಸ್ತತಿ, ಆದ್ರೂ ಅವ್ರಿಗೇನಾಗಿಲ್ಲ ಎಫೆಕ್ಟ್. ಇಲ್ಲಿ ಚೆನ್ನಾಗಿದೆ ಅಂದ್ರೆ ಇಲ್ಲಿ ಮರಿಗಳ ಸಂಖ್ಯೆನೂ ಹೆಚ್ಚಿಗೆ ಇದೆ, ಆಮೇಲೆ ಬೆಳೆನೂ ಚೆನ್ನಾಗಿದೆ, ಹೌದಾ? ಎಲ್ಲ ಈಗ 4 ತಿಂಗಳ ಎಷ್ಟು ತಿಂಗಳ ಆಯ್ತ್ರಿ ಸರ್? 5 ತಿಂಗಳಾಗಿದೆ. 5 ತಿಂಗಳದ ಶುಂಠಿ ನೋಡ್ಬೋದು. ಮರಿ ಸಂಖ್ಯೆನೂ ಜಾಸ್ತಿ ಇದೆ. ಒಂದು ಬಾರಿ ಮಣ್ಣು ಕೊಟ್ಟಿದ್ದಾರೆ ಅಷ್ಟೇ, ಇವರು ಬೇರೆ ಏನೂ ಮಾಡಿಲ್ಲ. ಈಗ ರೈತರು ಇಲ್ಲೇ ಅದಾರ ನಮ್ಮ ಜೊತೆಗೇನ, ಅವ್ರನ್ನ ಕೇಳೋಣ. ನಮಸ್ಕಾರ ರವೀಂದ್ರ ಅಣ್ಣಾರೆ. ನಮಸ್ತೆ ಸರ್. ನಿಮ್ಮ ಹೆಸರು ಹೇಳ್ರಿ, ನೀವು ಏನೇನು ಮಾಡಿದ್ರಿ ಇದಕ್ಕೆ, ಏನೇನು ನಿಮ್ಮ ಒಂದು ಪ್ರಯತ್ನಗಳು ಇದ್ರೊಳಗೆ ನೀವು ಏನೇನು ಮಾಡಿದ್ರಿ, ಯಾವ್ಯಾವ ರೀತಿ ಔಷಧಿ ಹೊಡಿದ್ರಿ, ಏನೇನು ಹಾಕಿದ್ರಿ, ಡ್ರೆಂಚಿಂಗ್ ಎಷ್ಟು ಮಾಡಿದ್ರಿ ಅನ್ನೋದನ್ನ ನೀವು ಹೇಳ್ರಿ. ನಮಸ್ತೆ ಸರ್, ನಾನು ರವೀಂದ್ರ ಪಾಟೀಲ್ ಅಂದ್ಬಿಟ್ಟು ಗುಂಡಗಟ್ಟಿ ಅವರು, ಹಿರೇಕೆರೆ ತಾಲೂಕು, ಹಾವೇರಿ ಜಿಲ್ಲೆದವರು. ಸೊ ನೋಡಿ, ಇದು ಮಾರ್ಚ್ ತಿಂಗಳಲ್ಲಿ ನಾಟಿ ಮಾಡಿರೋದು, ಫೆಬ್ರವರಿ ಎಂಡಿಗೆ ನಾಟಿ ಮಾಡಿದ್ವಿ. ಸೊ ನಮಗೆ ಬಿಸಿಲಿಂದ ತಾಪಮಾನ ಜಾಸ್ತಿ ಇರೋದಕ್ಕೆ, ಟೆಂಪರೇಚರ್ ಜಾಸ್ತಿ ಇರೋದಕ್ಕೆ ಸ್ವಲ್ಪ ಹುಟ್ಟೋದು ಡಿಲೇ ಆಯಿತು. ಆಮೇಲೆ ಏನಾಯ್ತು ಅಂದ್ರೆ ಹುಟ್ಟಿದ್ದು ಮೊಗ್ಗುಗಳೆಲ್ಲ ಸಾಯ್ತಾ ಬಂದು, ಹುಟ್ಟಿದ ಮರಿಗಳು ಸಾಯ್ತಾ ಬಂದು. ಸೊ ಆಮೇಲೆ ಏನ್ ಮಾಡಿದ್ರು, ನಮಗೆ ಸಚಿನ್ ಸರ್ ಅವ್ರು ಬಂದು ಗೈಡೆನ್ಸ್ ಕೊಟ್ಟರು. ನಮ್ಮ ಚನ್ನಬಸವಗೌಡರು ಬ್ಯಾಡಗಿ ಅವರು, ಇವರು ಫೀಲ್ಡ್ ವಿಸಿಟ್ ಮಾಡಿಬಿಟ್ಟು ನಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ, ಸ್ಟಾರ್ಟಿಂಗ್ ಇಂದಾನು ಗೈಡೆನ್ಸ್ ಕೊಟ್ಟಿದ್ದಾರೆ. ಸೊ ಮರಿಗಳು ಬಂದವೆಲ್ಲ ಸಾಯ್ತಾ ಇದ್ವು. ಸೊ ಆ ಟೈಮಲ್ಲಿ ಕೆರನ್ ಪ್ರಾಡಕ್ಟ್ ನ ಯೂಸ್ ಮಾಡಿಸಿದ್ವಿ. ಸೊ ಕೆರನ್ ಬಾಸ್ ಯೂಸ್ ಮಾಡಿದ್ವಿ, ಒನಿಟಾನ್ ಯೂಸ್ ಮಾಡಿದ್ವಿ, ರ್ಯಾಪಿಡಾನ್ ಯೂಸ್ ಮಾಡಿದ್ವಿ. ಅದ್ರ ಜೊತೆಗೆ ಟ್ರೈಕೋಡರ್ಮಾ, ಸುಡೋಮೋನಾಸ್, ವ್ಯಾಮು, ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಟ್ಯಾಬ್ಲೆಟ್ಸ್ ಎಲ್ಲ ಯೂಸ್ ಮಾಡಿದ್ವಿ. ಅದನ್ನೆಲ್ಲ ಡ್ರೆಂಚಿಂಗ್ ಕೊಟ್ಟಿವಿ. ಆಮೇಲೆ ಸ್ವಲ್ಪ ಸಾಯೋ ಅಂತದ್ದು, ಮರಿಗಳು ಸಾಯೋದು, ಮೊಗ್ಗು ಬರ್ತಾ ಇರೋದನ್ನೆಲ್ಲ ಸಾಯೋದು ಕಡಿಮೆ ಆಯ್ತು. ಆಮೇಲೆ ನೋಡಿ, ನೀವೇ ನೋಡ್ತಾ ಇದ್ರಿ ಗ್ರೋತ್ ಎಲ್ಲ. ಸೊ ಕೊಳೆ ಇಲ್ಲ, ಚೆನ್ನಾಗಿ ಬರ್ತಾ ಇದೆ ನಮ್ಗೆ. ಸೊ ಸ್ಟಾರ್ಟಿಂಗ್ ಅಲ್ಲೂ ಶುಂಠಿ ನೋಡಂಗಿರ್ಲಿಲ್ಲ ಸರ್. ಆಕ್ಚುಲಿ ಇವ್ರ ಗೈಡೆನ್ಸ್ ಮೇಲೆ ನಾವು ಮಾಡಿದ ಮೇಲೆ ಇಷ್ಟು ರಿಕವರಿ ಆಗಿದೆ, ಕೊಳೆ ಇಲ್ಲ, ಡೆವಲಪ್ಮೆಂಟ್ ಚೆನ್ನಾಗುತ್ತೆ. ಇನ್ನ ಮೊಗ್ಗುಗಳು ಬಂದಿಲ್ಲ ಸರ್ ನಮಗೆ. ಮೊಗ್ಗುಗಳು ಬಂದಿಲ್ಲ ಅಂದ್ರೆ ನಮಗೆ 40ವರೆಗೂ ಮರಿಗಳು ಇದಾವೆ. ನೋಡಿ, ಇಲ್ಲಿ ನೀವೇ ಅಬ್ಸರ್ವ್ ಮಾಡಿ, ಒಂದು ಗಡ್ಡೆ ಇದೆ. ಸೊ ಮೊಗ್ಗುಗಳು ಇವಾಗ ಸ್ಟಾರ್ಟ್ ಆಗಿದಾವು. ಮೊಗ್ಗುಗಳು ಬರದೇನೆ ನಮಗೆ ಇನ್ನ ಮರಿಗಳ ಸಂಖ್ಯೆನೇ 40 ಇದೆ. ಸೊ ಇನ್ನ ಮೊಗ್ಗುಗಳು ಬಂದ್ರೆ ಇನ್ನ ಜಾಸ್ತಿ ಆಗುತ್ತೆ ಎಕ್ಸ್ಪ್ಯಾಂಡ್. ಅವಾಗ ನಮಗೆ ಗಡ್ಡೆ ಇನ್ನ ಚಾಚುತ್ತೆ. ಸೊ ಇದು ನೋಡ್ಬೋದು ನೀವು, ಇಡೀ ಪ್ಲಾಟ್ ಹಂಗೆ ಇದೆ. ಕೆಳಗಡೆನೋ ನಮ್ದೇ ಪ್ಲಾಟ್, ಅದು ಹಂಗೆ ಇದೆ ನೋಡಿ. ಎಲ್ಲೂ ಕೊಳೆ ಇಲ್ಲ, ಗ್ರೀನಿಶ್ ಆಗಿದೆ. ಆಮೇಲೆ ನೀವು ಡ್ರೆಂಚಿಂಗ್ ಎಷ್ಟು ಬಾರಿ ಮಾಡಿದಿರ? ಡ್ರೆಂಚಿಂಗ್ 2 ಬಾರಿ ಮಾಡಿದ್ವಿ. 2 ಬಾರಿ. ಸ್ಪ್ರೇ ಸುಮಾರು ಸರಿ ಆಗಿದೆ. ನೀವು ಬೇರೆ ಹುಳ, ಆಮೇಲೆ ಬರೀ ಕೆರನ್ನದಷ್ಟೇ ಇಲ್ಲ ಸರ್, ಹುಳದ ಔಷಧಿನ ಯೂಸ್ ಮಾಡಿದೀವಿ. ಕೆರನ್ ಪ್ರಾಡಕ್ಟ್ ಜೋಡಿ ಕೆಮಿಕಲ್ಗಳು ಅದಕ್ಕೆ ಯಾವ್ದು ಕಾಂಬಿನೇಷನ್ ಆಗುತ್ತೆ ಸರ್ ಕೊಟ್ಟಿದ್ದಾರೆ, ಅದನ್ನೇ ಮಾಡಿದ್ವಿ. ಆ ಪ್ರಕಾರನೇ 2 ಕಾಂಬಿನೇಷನ್ ಮಾಡಿದ್ವಿ. ಬರೀ ಕೆರನ್ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ. ಕೆಲವೊಂದು ಟೈಮ್ ಮಾತ್ರ ಡ್ರೆಂಚಿಂಗು ಟ್ಯಾಬ್ಲೆಟ್ ಜೊತೆ ಬರೀ ಕೆರನ್ ಪ್ರಾಡಕ್ಟ್ ಮಾತ್ರ ಯೂಸ್ ಮಾಡ್ತೀವಿ. ಮತ್ತೆ ಸ್ಪ್ರೇಕ್ಕೆಲ್ಲ ಕೆಮಿಕಲ್ ಜೋಡಿನೇ ಮಾಡಿದ್ವಿ. ಆಮೇಲೆ ಕೊಳೆಗೆ ಹರ್ಬಾಸ್ ಅಂತ ಬರುತ್ತೆ, ಕೆರನ್ ಅಂತ, ಹರ್ಬಾಸ್ ಮಾಡಿದೀವಿ. ಮೆಡ್ಲಿಕ್ಸ್ ಅಲ್ಲಿ 8%, ಮ್ಯಾಂಕೋಜೋಬ್ ಜೋಡಿ ಹರ್ಬಾಸ್ ಕೊಟ್ಟಿದೀವಿ. ಸೊ ನಮಗೆ ಕೊಳೆ ಒಂದು 3 ಪಾಯಿಂಟ್ ಅಲ್ಲಿ ಇದೆ ಅಷ್ಟೇ. ಅದು ಹೆಂಗಿದೆ ಅಲ್ಲಿಗೆ ಸ್ಟಾಪ್ ಆಗಿದೆ ಅದು ಕೊಳೆ, ಮತ್ತೆ ಸ್ಪ್ರೆಡಿಂಗ್ ಆಗಿಲ್ಲ ಹರ್ಬಾಸ್ ಕೊಟ್ಟ ಮೇಲೆ. ಲಾಸ್ಟ್ ಸ್ಪ್ರೇ ಹರ್ಬಾಸ್ ಮಾಡಿದೀವಿ ಸರ್. ಈಗ ನೀವು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಕೆರನ್ ಬಗ್ಗೆ? ಸರ್ ಇಲ್ಲೇ ನಿಮಗೆ ಮಾಹಿತಿನೇ ಇದೆ, ಅಕ್ಕಪಕ್ಕ ಪ್ಲಾಟ್ಗಳು ನಿಮಗೆ ಡಿಫ್ರೆನ್ಸ್ ನೋಡ್ಬೋದು. ಸೊ ಅವರು ನೋಡ್ಬಿಟ್ಟು ಇಲ್ಲೇ ಗೊತ್ತಾಗುತ್ತೆ, ನಾವು ಹೇಳೋದೇ ಬೇಡ. ಈಗ ನಾವು ಹೇಳಿದ್ರೆ ಏನಾದ್ರು ಪ್ರಮೋಟ್ ಮಾಡ್ದಂಗೆ ಆಗುತ್ತೆ. ಸೊ ರೈತರು ಇಲ್ಲೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಚಲೋ. ಪ್ರಾಕ್ಟಿಕಲ್ ಆಗಿ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ, ನಿಮಗೆ ಪಕ್ಕದ ಪ್ಲಾಟ್ ಅವರು ಯೂಸ್ ಮಾಡಿಲ್ಲ ಸರ್, ನಾವು ಯೂಸ್ ಮಾಡಿದೀವಿ. ಸೊ ಅಲ್ಲೂ ಆ ಪ್ಲಾಟ್ ಅವರು ಯೂಸ್ ಮಾಡಿಲ್ಲ. ನೀವು ಡಿಫ್ರೆನ್ಸ್ ನೋಡ್ಬಿಟ್ರೆ ಇಲ್ಲೇ ಗೊತ್ತಾಗುತ್ತೆ ಪ್ರಾಕ್ಟಿಕಲ್ ಆಗಿ. ನಾವು ಏನಾದ್ರು ಮಾಡಿದ್ರೆ ಪ್ರಮೋಟ್ ಮಾಡ್ತಾ ಇದ್ರೆ ಅನ್ಸುತ್ತೆ. ಸೊ ಇಲ್ಲೇ ನೀವು ಡಿಫ್ರೆನ್ಸ್ ನೋಡ್ಕೊಂಡ್ಬಿಟ್ರೆ ನಿಮಗೆ ಅನ್ಸುತ್ತೆ ಮಾಡಬೇಕೋ ಬೇಡವಾ ಅಂತ. ಸೊ ಯೂಸ್ ಮಾಡಿದ್ರೆ ಚಲೋ ಅನ್ಸುತ್ತೆ ಸರ್ ನನಗೆ. ಯಾಕಂದ್ರೆ ನೋಡಿ, ನೀವು ಕಣ್ಣಾರೆ ನೋಡ್ತಾ ಇದ್ದೀರಾ. ಸೊ ಪ್ರಾಡಕ್ಟ್ಗಳು ಚೆನ್ನಾಗಿದ್ದಾವು, ಒಳ್ಳೆ ರಿಸಲ್ಟ್ ಬಂದಿದೆ. ಇದಕ್ಕಿಂತ ನಮಗೆ ಏನ್ ಬೇಕು ಸರ್? ರೋಗ ಮುಕ್ತವಾಗಿ ಶುಂಠಿ ಬೆಳೆದ್ರೆ ಖರ್ಚು ಕಡಿಮೆ ಆಗುತ್ತೆ,
ಈಗ ನೋಡಿ ಕೊಳೆ ಬಂತಂದ್ರೆ ಕೊಳೆಗೆ ಸ್ಪ್ರೇ ಮಾಡೋದು ಸುಮಾರು ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಶುಂಠಿ ಬೆಳೀರಿ ಅಂತ ಹೇಳ್ತೀವಿ. ಧನ್ಯವಾದ. ನಮಸ್ಕಾರ.